ಸಾರಾಯಿ ಬೇಡ, ಶಿಕ್ಷಣ ಬೇಕು. ವಿದ್ಯಾಪಾಠದಲ್ಲಿ ಸಾರಾಯಿ ಬೇಡ, ಶಿಕ್ಷಣ ಬೇಕು. ಬೀರು ಬೇಡ, ನೀರು ಬೇಕು. ಅಲ್ಲಿ ಇಲ್ಲೇರೋರು ಕೇಳ್ತಿದೇನ್ರಮ್ಮ? ಸಾರಾಯಿ ಬೇಡ, ಬೀರು ಬೇಡ, ನೀರು ಬೇಕು. ಆದ್ರೆ ಸಿಗ್ತಾ ಇರೋದು ಯಾವುದು? ಬೀರು ಮತ್ತೆ ಸಾರಾಯಿ. ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಬೆಂಗಳೂರಿಗೆ ಆಗಮಿಸಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯರೇ, ಇವತ್ತು ಏನು ಮದ್ಯ ನಿಷೇಧ ಆಂದೋಲನ ಕರ್ನಾಟಕದಿಂದ ನೀವು ಮಾಡ್ತಾ ಇರುವಂತ ಈ ಹೋರಾಟ ಬಹುಶಃ ಬೆಂಗಳೂರಿನಲ್ಲಿ 2ನೇ ಹೋರಾಟ ಅಲ್ವಾ ವಿದ್ಯಾ? 2019 ಜನವರಿ 30ನೇ ತಾರೀಕು, 31ನೇ ತಾರೀಕು ಇಲ್ಲಿ ನೀವೆಲ್ಲ ಸೇರಿದ್ರಲ್ವೇನ್ರಮ್ಮ? ಅವತ್ತು ಚಿತ್ರದುರ್ಗದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಯಲ್ಲಿ ಬಂದವರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. 200 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಜನವರಿ 18, 2019 ಆರಂಭಿಸಿ ಬೆಂಗಳೂರಿನ ತನಕ ನಡ್ಕೊಂಡು ಬಂದವರು ಎಷ್ಟು ಜನ? ಅವತ್ತು ನೆಲಮಂಗಲದ ಹತ್ರ ಒಂದು ರಾತ್ರಿ ಹೊತ್ತಲ್ಲಿ ಒಂದು ಅಪಘಾತ ಆಯ್ತು. ಯಾರು ತೀರು ಹೋಗಿದ್ದು? ರೇಣುಕಮ್ಮ ಮಸ್ಕಿ ಅವರ ಅಥವಾ ಲಿಂಗ್ಸೂಗೌರವರ? ಲಿಂಗ್ಸೂಗೂರ್ನ ರೇಣುಕಮ್ಮ ಅವತ್ತು ಬಹುಶಃ 28, 29ನೇ ತಾರೀಕು ಅಪಘಾತದಲ್ಲಿ ತೀರು ಹೋದ್ರು. ಆದ್ರೆ ನನಗೆ ಗೊತ್ತಿರೋ ಹಾಗೆ 2016 ಅಕ್ಟೋಬರ್ 2ನೇ ತಾರೀಕು ರಾಯಚೂರಿನಲ್ಲಿ ನೀವು ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ರಿ. 10,000 ಮಹಿಳೆಯರು ರಾಯಚೂರಿನಲ್ಲಿ ಆರಂಭಿಸಿದಂತಹ ಹೋರಾಟ ಇವತ್ತು 2025 ನವೆಂಬರ್ 25ಕ್ಕೆ ಬೆಂಗಳೂರಿಗೆ ಬಂದಿದೆ 2ನೇ ಹಂತದಲ್ಲಿ. ಆದ್ರೆ ಏನಾದ್ರೂ ಆವತ್ತಿಂದ ಇವತ್ತಿನ ತನಕ ನಮ್ಮ ರಾಜ್ಯದಲ್ಲಿ ಮದ್ಯ ಮಾರಾಟ ನಿಂತಿದೆಯಾ? ಕಡಿಮೆ ಆಗಿದೆಯಾ? ಮದ್ಯ ನಿಷೇಧ ಆಗೋದ್ರ ಬಗ್ಗೆ ಯಾರಾದ್ರೂ ಸರ್ಕಾರ ನಡೆಸ್ತಿರೋರು ಮಾತನಾಡ್ತಿದ್ದಾರಾ? ಆಗ್ಲೇ ಸ್ವಾಮೀಜಿಗಳಿದ್ರು, ಪಾಂಡುಮಟ್ಟಿ ಸ್ವಾಮೀಜಿಗಳು ಮತ್ತೆ ಸಾಣೆಹಳ್ಳಿ ಸ್ವಾಮೀಜಿಗಳು, ಅವ್ರು ಮಾತಾಡೋದನ್ನ ನಾನು ಕೇಳಿದೆ. ಈಗ ಒಂದು ಪ್ರಶ್ನೆ ಅವ್ರು ಹೇಳಿದ್ರಲ್ಲೇ ಉತ್ತರನೂ ಇತ್ತು, ಅರ್ಥನೂ ಇತ್ತು. ಇಷ್ಟು ದೊಡ್ಡ ಹೋರಾಟವನ್ನ ರಾಜ್ಯದ ಮಹಿಳೆಯರು, ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರು, ಸಂತ್ರಸ್ತ ಮಹಿಳೆಯರು, ಬಡ ಕುಟುಂಬಗಳ ಮಹಿಳೆಯರು, ಯಾರು ಈ ರಾಜ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರಿದ್ದಾರೋ ಅವರೇ ಮಾಡ್ತಾ ಇದ್ರು. ಯಾಕೆ ನಮ್ಮ ಜನಪ್ರತಿನಿಧಿಗಳು ಮದ್ಯ ನಿಷೇಧ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಯಾಕ್ರವ? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. ಸ್ವಾಮೀಜಿಗಳು ಅದನ್ನೇ ತಾನೇ ಹೇಳಿದ್ದು. ಎಲ್ಲಿ ತನಕ ನಾವು ಹಣಕ್ಕೋ ಹೆಂಡಕ್ಕೋ ಓಟ್ ಹಾಕ್ತೀವೋ ಅಲ್ಲಿ ತನಕ ಮದ್ಯ ನಿಷೇಧ ಆಗೋದಿಲ್ಲ. ಯಾರು ಹೇಳಿದ್ದು? ಯಾರಾಗ್ಲೇ ಹೇಳಿದ್ದು? ಸಾಣೆಹಳ್ಳಿ ಸ್ವಾಮೀಜಿಗಳು. ಎಲ್ಲಿ ತನಕ ನಮ್ಮ ರಾಜ್ಯದ ಜನ ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕ್ತಾರೋ ಅಲ್ಲಿ ತನಕ ನಮ್ಮ ಆಳುವ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಮಾಡೋದಿಲ್ಲ. ಇವತ್ತು ನಮ್ಮದೇ ರೀತಿಯಲ್ಲಿ ಸದ್ಭಾವನೆ ಇಟ್ಕೊಂಡು ಜನಪರವಾಗಿ ಇದ್ದು ಇವತ್ತು ಶಾಸಕರು ಆಗಿರುವಂತಹ ಆಳಂದದ ಪಾಟೀಲರು ಬಂದಿದ್ದಾರೆ. ಆದರೆ ಅವರನ್ನ ಹೊರತುಪಡಿಸಿ ನಾನು ಒಂದಷ್ಟು ವಿಚಾರ ಹೇಳಬೇಕು. ಈ ಭ್ರಷ್ಟ JDS, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಎಲ್ಲಿ ತನಕ ಅವುಗಳ ರಾಜಕಾರಣಿಗಳು ಹಣ ಹೆಂಡ ಹಂಚಿ ಓಟ್ ತಗೊಳ್ತಿರ್ತಾರೋ ಅಲ್ಲಿ ತನಕ ನಿಮ್ಮ ಹೋರಾಟ ಯಶಸ್ವಿ ಆಗಲ್ಲ. ಅವರ ಪಕ್ಷಗಳ ಪ್ರಣಾಳಿಕೆಯಲ್ಲೂ ಇಲ್ಲ ಮದ್ಯ ನಿಷೇಧ ಮಾಡ್ತೀವಿ ಗ್ರಾಮೀಣ ಭಾಗದ ಬಡತನ ನಿವಾರಣೆಗಾಗಿ ಅಂತ. ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು 2022ರಲ್ಲೇ ಘೋಷಣೆ ಮಾಡಿದ್ವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ಮೊದಲ ಆದ್ಯತೆ, ಮೊದಲ ಕೆಲಸ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡ್ತೀವಿ ಅಂತ. ಬೇರೆ ಯಾವ ರಾಜಕೀಯ ಪಕ್ಷಗಳು ಕರ್ನಾಟಕದಲ್ಲಿ ಇದನ್ನ ಹೇಳುವಂತ ಧೈರ್ಯ ಇಲ್ಲ, ಮನಸ್ಥಿತಿ ಇಲ್ಲ, ಆ ಇಚ್ಛಾಶಕ್ತಿ ಇಲ್ಲ. ಆದರೆ ರಾಜಕಾರಣ ಬೇರೆ ರೀತಿಯಲ್ಲಿ ನಡೀತಾ ಇರುತ್ತೆ. ಇವತ್ತು ಬಹಳ ಜನ ಈಗಲೂ ಬಂದು ಪತ್ರಕರ್ತರು ಕೇಳ್ತಾ ಇದ್ರು, ಅಯ್ಯೋ ಸರ್ಕಾರ ನಡೆಯಲ್ಲ ಮದ್ಯ ನಿಷೇಧ ಮಾಡಿದ್ರೆ ಅಂತ. ಗುಜರಾತ್ನಲ್ಲಿ ಇವತ್ತಲ್ಲ, ಸ್ವಾತಂತ್ರ್ಯದ ಸಂದರ್ಭದಿಂದನೂ ಮದ್ಯ ನಿಷೇಧ ಜಾರಿಯಲ್ಲಿದೆ. ನಮ್ಮ ದೇಶದ ಅತ್ಯಂತ ಆರ್ಥಿಕವಾಗಿ ಮುಂದುವರೆದ ರಾಜ್ಯಗಳಲ್ಲಿ ಒಂದು ಯಾವುದು? ಗುಜರಾತ್.
ಇವತ್ತು ಆಂಶಿಕವಾಗಿ ಕೇರಳದಲ್ಲಿ ಮದ್ಯ ನಿಷೇಧ ಜಾರಿಯಲ್ಲಿದೆ, ಕೇರಳ ಉದ್ಧಾರ ಆಗಿಲ್ವಾ? ಬಿಹಾರದಲ್ಲಿ ಬಹುತೇಕವಾಗಿ ಮದ್ಯ ನಿಷೇಧ ಇದೆ. ಬಿಹಾರ ಮೊದಲಿಂದಾನೂ ಒಂದು ರೀತಿಯಲ್ಲಿ ಹಿಂದುಳಿದ ರಾಜ್ಯ, ಆದರೆ ಅವರೂ ಸಹ ಇವತ್ತು ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಒಂದು ಚೈತನ್ಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮದ್ಯ ನಿಷೇಧ ಮಾಡೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಏನು ದಿವಾಳಿ ಎದ್ದು ಹೋಗೋದಿಲ್ಲ. ನಮ್ಮ ರಾಜ್ಯ ಸರ್ಕಾರದ ವಾರ್ಷಿಕ ಬಜೆಟ್ ಅಂದ್ರೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರ ಖರ್ಚು ಮಾಡುವಂತಹ ಹಣ ಸಂಬಳಕ್ಕೆ, ಸಾರಿಗೆಗೆ, ಭತ್ಯೆಗೆ, ಸ್ತ್ರೀ ಶಕ್ತಿ ಯೋಜನೆಗೆ, ಇನ್ಯಾವುದು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲದಕ್ಕೂ ಸೇರಿಸಿ, ಪೆನ್ಷನ್, ಪಿಂಚಣಿ, ನಿವೃತ್ತರಿಗೆ ಪಿಂಚಣಿ ಕೊಡೋದಕ್ಕೂ ಎಲ್ಲ ಸೇರಿಸಿ ಖರ್ಚು ಮಾಡ್ತಿರೋದು ಸುಮಾರು 4 ಲಕ್ಷ ಕೋಟಿ ರೂಪಾಯಿ. ಎಷ್ಟವಾ? ನನಗೆ ಸರಿಯಾಗಿ ಗೊತ್ತಾಗಲ್ಲ ಅದೆಷ್ಟು ಸೊನ್ನೆ ಇದೆ ಅಂತ. 4 ಲಕ್ಷ ಕೋಟಿ ಅಂದ್ರೆ 400,000 ಕೋಟಿ ರೂಪಾಯಿಗಳು. 1 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 100 ಕೋಟಿ, 100,000 ಅಲ್ಲ, 400,000 ಕೋಟಿಗಳು. ಅದು 4 ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚು ಕಡಿಮೆ. ಅದರಲ್ಲಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಂದ, ಅಬಕಾರಿ ಇಲಾಖೆಯಿಂದ ಅದಕ್ಕೆ ಬೇರೆ ಬೇರೆ ತರಹದ ಸುಂಕಗಳನ್ನು ಎಕ್ಸೈಸ್ಗೆ ಸೇರಿಸಿದ್ದಾರೆ. ಅದರಿಂದ ಈ ವರ್ಷ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಆದಾಯ 25-26ರಲ್ಲಿ ಸುಮಾರು 40,000 ಕೋಟಿ ರೂಪಾಯಿ. ಎಷ್ಟವಾ? 40,000 ಕೋಟಿ. 4 ಲಕ್ಷದಲ್ಲಿ 40,000 ಎಷ್ಟಾಯ್ತು? 100 ರೂಪಾಯಲ್ಲಿ 10 ರೂಪಾಯಿ ಅಷ್ಟೇ. ಅದನ್ನ ಮುಂದೆ ಇಟ್ಕೊಂಡು ಒಂದು ಸುಳ್ಳನ್ನ ಉತ್ಪಾದನೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನ ಇದೇನು ಮದ್ಯ ನಿಷೇಧ ಮಾಡಿದ್ರೆ ಸರ್ಕಾರ ಎದ್ದೋಗುತ್ತೆ, ಬಿದ್ದೋಗುತ್ತೆ, ದಿವಾಳಿ ಆಗ್ಬಿಡುತ್ತೆ, ಗೃಹಲಕ್ಷ್ಮಿ ಯೋಜನೆಗೆ, ಆ ಯೋಜನೆಗೆ, ಅನ್ನಭಾಗ್ಯಕ್ಕೆ ನಾವು ಹಣ ಹೊಂದಿಸೋದಿಕ್ಕಾಗೋದಿಲ್ಲ ಅನ್ನುವಂತ ಸುಳ್ಳನ್ನ ಖದೀಮರು, ಅಧಮರು, ನೀಚರು, ಪಟ್ಟಭದ್ರ ಹಿತಾಸಕ್ತಿಗಳು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಯಾವ ಸತ್ಯಾಂಶವೂ ಇಲ್ಲ. ಇದೇನವ? 4 ಲಕ್ಷ ಕೋಟಿಯಲ್ಲಿ 40,000 ಕೋಟಿ ಕಡಿಮೆ ಆಯ್ತು ಅಂದ್ರೆ ಸರ್ಕಾರ ನಡೆಯೋದಿಲ್ವಾ? ಸರ್ಕಾರ ಮದ್ಯ ನಿಷೇಧ ಮಾಡಿದ್ರೆ 16,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಪಘಾತಗಳು ಕಡಿಮೆ ಆಗುತ್ತೆ. 16,000 ಜನ ಆಸ್ಪತ್ರೆಗೆ, ಕ್ಯಾನ್ಸರ್ ಆಸ್ಪತ್ರೆಗಳಿಗೆ, ಸಾರ್ವಜನಿಕ ಆಸ್ಪತ್ರೆಗಳಿಗೆ ಹೋಗೋದು ನಿಲ್ಲುತ್ತೆ. ಏನು ಇವತ್ತು ಸರ್ಕಾರ ಅನ್ನಭಾಗ್ಯ ಯೋಜನೆ, ಬೇರೆ ಬೇರೆ ಗೃಹಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಈ ತರಕ್ಕೆಲ್ಲ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದೆ. ಏನಕ್ಕೆ ಖರ್ಚು ಮಾಡ್ತಾ ಇದೆ? ನಿಮ್ಮ ಬಡತನ ನಿವಾರಣೆ ಆಗಲಿ ಅಂತ. ನಿಮ್ಮ ಬಡತನ ನಿವಾರಣೆ ಯಶಸ್ವಿ ಆಗುತ್ತೆ ಯಾವತ್ತು ಮದ್ಯ ನಿಷೇಧ ಮಾಡಿದಾಗ. ಇಲ್ಲಾಂದ್ರೆ ಸರ್ಕಾರ ಎಷ್ಟೇ ಕೊಡ್ತಾ ಇರ್ಲಿ, ನಿನ್ಗೆ 2,000 ರೂಪಾಯಿ ಏನವಾ, 2,000 ರೂಪಾಯಿ ಗೃಹಲಕ್ಷ್ಮಿ ಬಂದು ಮಾರನೇ ದಿವಸನೇ ನಿನ್ ಗಂಡ ನಿನ್ನ ಒದ್ದು ತಗೊಂಡೋದ್ರೆ ಬಡತನ ನಿವಾರಣೆ ಆಯ್ತಾ? ಗೃಹಲಕ್ಷ್ಮಿ ಎಲ್ಲಿಗೋಯ್ತು? ನಿಮ್ಮ ಊರಿನ MLA ಕಟ್ಟಿರೋ ಬಾರ್ಗೋಯ್ತು. ಎಲ್ಲಿಗೋಯ್ತವ? ಬಾರ್ಗೋಯ್ತು. ಮೊನ್ನೆ ತಾನೇ ನಾವು ಚಿತ್ರದುರ್ಗದ ಕಡಲೆಗುದ್ದಲಿದ್ವಿ. ಏನವ ಹೆಸರು? ಅನಿತಾ, ರೇಖಾ. ಆ ಹೆಣ್ಣು ಮಗಳು ನಾವು ಮದ್ಯ ನಿಷೇಧ ಎಲ್ಲಿ ನಮ್ಮ ಸ್ವರ್ಣ ಭಟ್ಟು ಇರಬೇಕು. ಮದ್ಯ ನಿಷೇಧ ಆಂದೋಲನದಿಂದನೂ ಒಂದಷ್ಟು ಕಾರ್ಯಕರ್ತರು ಅವತ್ತು ಬಂದಿದ್ರು. ಆ ಊರಿನಲ್ಲಿ ಒಂದು ಬೋರ್ಡ್ ಹಾಕ್ಸಿದ್ವಿ, ಊರಿನ ಜನ ಎಲ್ಲ ಸೇರಿಸಿ, ಈ ಊರಿನಲ್ಲಿ ಮದ್ಯ ನಿಷೇಧ ಜಾರಿಯಲ್ಲಿದೆ ಅಂತ. ಆ ರೇಖಾ ಹೆಣ್ಣು ಮಗಳು ಒಂದು ಉದಾಹರಣೆ, ನನಗೆ ಗೊತ್ತಿರುವಂತ ಹೆಣ್ಣು ಮಗಳು. ಆಕೆ ಮಾತಾಡ್ತಾ ಅವತ್ತು ಎದ್ದು ನಿಂತ್ಕೊಳ್ಳವ, ಅಳತ್ಲು, ನನ್ನ ಗಂಡ ನನ್ನ ಕಿವಿಯಲ್ಲಿರೋ ಓಲೆ ಕಿತ್ಕೊಂಡು ಹೋದಾಗ ನನ್ನ ಕಿವಿ ಅರಿತು ಅಂತ ಹೇಳತ್ಲು. ನೀವು ಹೆಣ್ಣು ಮಕ್ಕಳು ದುಡಿಯುವಂತ ದುಡ್ಡು ಇವತ್ತು ಬಡವರ ಮನೆಗಳಲ್ಲಿ ಮದ್ಯದ ದಾಸನಾಗಿರೋನು ತಗೊಂಡೋಗಿ ಎಲ್ಲಿ ಕೊಡ್ತಾ ಇದ್ದಾನೆ? ಎಲ್ಲಿಗೆ? ಮದ್ಯಪಾನಕ್ಕೆ. ಊರಲ್ಲಿರೋ ಬಾರ್ಗೋ ಅಥವಾ ಅಕ್ರಮವಾಗಿ ನಡೆಸುವಂತ ಯಾರೋ ಗೂಡಂಗಡಿನೇ ಇರ್ಬೋದು, ಪೆಟ್ಟಂಗಡಿ ಇರ್ಬೋದು, ಕೊನೆಗೆ ಅದೆಲ್ಲೋಗುತ್ತೆ? ನಿಮ್ಮ ಊರಿನಲ್ಲಿ, ನಿಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಬಾರ್ ಅಂಗಡಿ ನಡೆಸ್ತಾ ಇರುವಂತ ಬಹುತೇಕ MLAಗಳಿಗೆ ಹೋಗುತ್ತೆ ಅದು. ಮತ್ತೆ ಅದೇ ಜನ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೇಡದೇ ಇರೋರಿಗೆ ನಿಕ್ಕರು. ಇದನ್ನ ಹಂಚೋದಿಕ್ಕೆ ಆ ದುಡ್ಡನ್ನ ಬಳಸ್ತಾ ಇದ್ದಾರೆ. ನಿಮ್ಗೆ ಎಂಡದಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನ ನಿಮ್ಗೆ ಹಂಚ್ತಾರೆ, ಓಟ್ ತಗೊಳ್ತಾರೆ, ಬೇರೆ ಬೇರೆ ಅನೇಕ ಭ್ರಷ್ಟಾಚಾರದಲ್ಲಿ ದುಡ್ಡು ಮಾಡ್ತಾರೆ. ನಿಮ್ಗೊಂದು ಲೈಸೆನ್ಸ್ ಕೊಟ್ಟು ತಗೊಂಡಾಗೆ ನಿಮ್ಮಿಂದ ಅವರು. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ನಮ್ಮ ಪಕ್ಷದ 100 ಕಾರ್ಯಕರ್ತರು ಬೆಳಗ್ಗೆಯಿಂದ ಇಲ್ಲೂ ಇದ್ದಾರೆ. ನಿಮ್ಮ ಹೋರಾಟದ ಜೊತೆಗೆ ಮೊದಲಿಂದ ನಾವಿದ್ದೀವಿ. ಕೆಲವು ವ್ಯಕ್ತಿಗಳು, ನಮ್ಮ ಪಾಟೀಲರು ಸೇರಿದಂತೆ ಹಲವಾರು ಜನ ಒಂದು ಸದ್ಭಾವನೆ ಇರುವಂತವರು, ಒಳ್ಳೆ ರಾಜಕಾರಣ ಬೇಕು ಅನ್ನುವಂತ ಅಪರೂಪದ ರಾಜಕಾರಣಿಗಳು ಕೆಲವೊಬ್ರು ಇದ್ರೆ, ಒಂದು ಪಕ್ಷ ನಿರಂತರವಾಗಿ ನಿಮ್ಮ ಜೊತೆ ಈ ಹೋರಾಟದಲ್ಲಿರುವಂತದ್ದು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು
ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಮದ್ಯ ನಿಷೇಧ ಆಗ್ಬೇಕು ಅಂತ ಹೇಳ್ತಾ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂತದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಎಲ್ಲಿ ನನಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತ ದೀಪಕ್ ಅವರು ಹೇಳ್ತಾ ಇದ್ರು, ಇಲ್ಲಿ ಅನುಮತಿ ಕೊಡೋದಕ್ಕೆ ಪೊಲೀಸರು ಸುಮಾರು 1.5 ತಿಂಗಳು ಆಟ ಆಡಿಸಿದ್ರಂತೆ. ನಾವು ಕನ್ನಡ ಪರ ವಿಚಾರ ಇಟ್ಕೊಂಡು ಮೊನ್ನೆ ಹೋರಾಟ ಮಾಡೋದಕ್ಕೆ ನಮಗೆ ಅನುಮತಿ ಕೊಡಲಿಲ್ಲ. ಇವತ್ತು ಇಂಥ ವಿಚಾರಗಳಿಗೆ ಸರ್ಕಾರದ ಅನುಮತಿ ಕೇಳೋದೇನೆ ಅಪರಾಧ. ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಯಾವ ಕಾನೂನು ಜನ ವಿರೋಧಿ, ಧರ್ಮ ವಿರೋಧಿ, ನೈತಿಕವಾಗಿ ಸರಿ ಇರಲ್ವೋ ಅದರ ವಿರುದ್ಧ ಹೋರಾಟ ಮಾಡೋದು ನಮ್ಮ ಹಕ್ಕು ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಮ ಅಜ್ಜ ಅಜ್ಜಿರು ಮುತ್ತಾತಂದ್ರು ಪಿಕೆಟಿಂಗ್ ಅಂತ ಮಾಡ್ತಾ ಇದ್ರು, ಹರ್ತಾಳ ಅಂತ ಮಾಡ್ತಾ ಇದ್ರು ಸಾರಾ ಅಂಗಡಿಗಳ ಮುಂದೆ ಹೋಗಿ. ಆವತ್ತು ಯಾವ ಬ್ರಿಟಿಷನ ದೊಣ್ಣೆ ನಾಯಕರಿಂದ ಅಪ್ಪಣೆ ಕೇಳ್ತಾ ಇರಲಿಲ್ಲ. ಇವತ್ತು ನಮ್ಮೂರಲ್ಲಿರೋ ಬಾರ್ ಮುಂದೆ ದೇವಸ್ಥಾನದಿಂದ 100 ಮೀಟರ್ ದೂರ ಇರಬೇಕು, ಶಾಲೆಯಿಂದ 100 ಮೀಟರ್ ದೂರ ಇರಬೇಕು ಅಂತ ಕಾನೂನಿದ್ರು ಅದು ಇಲ್ಲ ಅಂತ ಹೋರಾಟ ಮಾಡಿದ್ರೆ ಪೊಲೀಸರು ಬಡಿತಾರೆ ಬಡಿಗೆ ತಗೊಂಡು. ಇಲ್ವೇನವಾ? ತಪ್ಪಿದೆ, ಅನ್ಯಾಯ ಇದೆ, ಅಕ್ರಮ ಇದೆ ಅಂತ ನಾವು ಧ್ವನಿ ಎತ್ತಿದ್ರೆ ಇವತ್ತು ಪೊಲೀಸ್ ಗೂಂಡಾ ರಾಜ್ಯ. ಯಾವನೋ ಬಾರವನ ಹತ್ರನೋ MLA ನೋ ಮಾಜಿ MLA ನೋ ಮಾತು ಕೇಳ್ಕೊಂಡು ಹೋರಾಟ ಮಾಡೋರ್ನ ಬಗ್ಗು ಬಡಿಯುತ್ತೆ. ಹಾಗಾಗಿ ಇವತ್ತು ಹೋರಾಟ ಮಾಡೋದೇ ಅಪರಾಧ ಆಗ್ಬಿಟ್ಟಿದೆ. ಇಲ್ಲೊಂದು ಪಾಪ ಇವತ್ತು ನಿಮ್ಗೆ ಮಧ್ಯಾಹ್ನ ಊಟ ಇಲ್ಲ ನನಗೆ ಗೊತ್ತಿದ್ದಂಗೆ ಅಲ್ವಾ? ಊಟದ ವ್ಯವಸ್ಥೆ ಇದೆಯಾ? ಇಲ್ಲ. ಮತ್ತೆ ಊಟ ಏನ್ ಮಾಡ್ತೀರಾ? ಬುತ್ತಿ ತಗೊಂಡ್ ಬಂದಿದ್ದೀರಾ ಅಲ್ವೇನ್ರವ? ಎಲ್ಲ ಬುತ್ತಿ ತಂದಿದ್ದೀರೋ ಇಲ್ವೋ? ಬುತ್ತಿ ತಂದಿಲ್ದೇ ಇರೋರು ಉಪವಾಸ, ಇಲ್ಲಾಂದ್ರೆ ಅಕ್ಕಪಕ್ಕದವ್ರು ಏನೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನಾವು 12 ದಿವಸ ಎಷ್ಟು ಕಡಕ್ ರೊಟ್ಟಿ, ಎಷ್ಟು ಗುರೆಳ್ ಚಟ್ನಿ, ಎಷ್ಟು ಶೇಂಗಾ ಚಟ್ನಿ ತಿಂದು ಗೊತ್ತಿಲ್ಲ ಆ ದಾರಿಲಿ. ನೀವೆಲ್ಲ ಕೊಟ್ಟರೋ ಇಲ್ವೋ? ಅವತ್ತು ಈ ಅಮ್ಮ ಕೊಟ್ಟಿಲ್ಲ, ನಗ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ನೀವು ತಂದಿಲ್ಲ ಅಂದ್ರೆ ಪಕ್ಕದವ್ರ ಹತ್ರ ತಗೊಳ್ತೀರಾ. ಇವತ್ತು ಹಸಿದುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟಕ್ಕೆ ಇಷ್ಟು ಜನ ಮಹಿಳೆಯರು ಕೂತಿದ್ದೀರಾ. ಈ ಸರ್ಕಾರಗಳಿಗೆ, ಅದು JDS, ಕಾಂಗ್ರೆಸ್, ಬಿಜೆಪಿ ಮೂರೂ 2016ರಿಂದ ಇಲ್ಲಿ ತನಕ ನೀವು ಹೋರಾಟ ಶುರು ಮಾಡಿದಾಗಿನಿಂದ ಇವತ್ತಿನ ತನಕ ಕಳೆದ 9 ವರ್ಷಗಳಲ್ಲಿ 3 ಪಕ್ಷಗಳು ರಾಜಭಾರ ಮಾಡಿವೆ. ಅದು ರಾಜಭಾರನೇ, ಇದು ಪ್ರಜಾಡಳಿತ ಅಲ್ಲ, ಇದು ಆಲಿಗಾರ್ಕಿ. ಕೆಲವು 200, 250 ಕುಟುಂಬಗಳು ಇವತ್ತು ರಾಜ್ಯದ ರಾಜಕಾರಣವನ್ನು ಆಳ್ತಾ ಇವೆ. ಹಾಗಾಗಿ ಇವತ್ತು ಈ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಇಲ್ಲಿ ಬರೋದಿಲ್ಲ. ನಿಮ್ಮ ಪರವಾಗಿ ನಾವಿದ್ದೀವಿ. ಕೊನೆಗೆ ಏನೂ ಬೇಡ, ಊರೂರಲ್ಲಿ ಅಕ್ರಮವಾಗಿ ಗೂಡಂಗಡಿಯಲ್ಲಿ ಮಾರುವಂತದನ್ನ ನಿಲ್ಲಿಸ್ತೀವಿ ಅಷ್ಟಾದ್ರೂ ಹೇಳ್ತಾರೆ. ನಮ್ಮ ಅಕ್ರಮ, ಮೋಸ, ಅನ್ಯಾಯ ನಿಲ್ಲಿಸ್ತೀವಿ ಅಂತ ಹೇಳಲಾರದ ಅಧಮರು ಇವತ್ತು ನಮ್ಮ ಜನಪ್ರತಿನಿಧಿಗಳು. ಬೇಡ, ಮದ್ಯ ನಿಷೇಧ ಆಮೇಲೆ ಇಟ್ಕೊಳ್ಳೋಣ, ಅದಕ್ಕೇನೇನೋ ಮಾಡಬೇಕು, ಅದಕ್ಕೆ ಇನ್ನೇನೋ ಆಗ್ಬೇಕು, ಬೇರೆ ಸಂಪನ್ಮೂಲನ ಹೊಂದಿಸ್ಕೊಳ್ಬೇಕು, ಬೇರೆ ಕಾರಣ ಕೊಡ್ಲಿ. ಆದರೆ ಬಾರಿಂದ ತಗೊಂಡು ಬಂದು ಅಕ್ರಮವಾಗಿ ಗೂಡಂಗಡಿಯಲ್ಲಿ, ಕಿರಾಣಿ ಅಂಗಡಿನಲ್ಲಿ, ಇನ್ಯಾವುದೋ ಮನೆಗಳಲ್ಲಿ ಇಟ್ಕೊಂಡು ಊರಲ್ಲಿ ಮಾರ್ತಾ ಇದ್ದಾರಲ್ಲ, ಇಂತಹ ಅಕ್ರಮ ಕಾನೂನು ಬಾಹಿರ ಅಪರಾಧವನ್ನ ನಿಲ್ಲಿಸ್ತೀವಿ ಅಂತ ಹೇಳುವಂತ ಒಂದೇ ಒಂದು ಮಾತು ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಂದ, ಮಂತ್ರಿಗಳಿಂದ ಬರೋದಿಲ್ಲ. ಆ ಅಬಕಾರಿ ಸಚಿವ ಎಂತ ಅಂದ್ರೆ ಲೋಕಾಯುಕ್ತದಲ್ಲಿ ಅವನ ಜೋಶಿ ಅಂತ ಒಬ್ಬ IPS ಆಫೀಸರ್ ಇದ್ದ, SP ಆದವನು, ಅವನ್ನೇನೆ ದಂಧೆಗೆ ಇಟ್ಕೊಂಡ್ಬಿಟ್ಟಿದ್ದ ತಲೆ ಹಿಡುಕನಾಗಿ. ಇವತ್ತು ಅಂತ ವ್ಯಕ್ತಿ, ಇವನು ಯಾರು ಜೋಶಿ ಅನ್ನೋನು ತಲೆ ಹಿಡುಕಾಗಿದ್ದ. ಯಾರಿಗೆ? ನಮ್ಮ ರಾಜ್ಯದ ಅಬಕಾರಿ ಸಚಿವನಿಗೆ. ಇದು ಇವತ್ತಿನ ನಮ್ಮ ದೌರ್ಭಾಗ್ಯ. ಹಾಗಾಗಿ ನೀವೊಂದು ತೀರ್ಮಾನ ತಗೊಳ್ಬೇಕು. ಜಾಗೃತಿ ಇಲ್ಲ ಅಂತಲ್ಲ, ಇವತ್ತು ರಾಜ್ಯಾದ್ಯಂತ ಜಾಗೃತಿ ಇದೆ. ಜಾಗೃತಿಯಿಂದ ಇಲ್ಲಿ ತನಕ ವಿನಯದಿಂದ ಕೇಳಿದ್ರಿಂದ ಏನೂ ಆಗೋದಿಲ್ಲ. ನೀವೊಂದು ಹೋರಾಟ ಮಾಡ್ತಾ ಇದ್ದೀರಾ, ಪಾಪ ಸಂಘಟಕರಿಗೆ ಬಹಳ ಕಷ್ಟ ಇದೆ. ಆದರೆ ಹಳ್ಳಿಗಳಲ್ಲಿ, ತಮಿಳುನಾಡಲ್ಲಿ ಒಂದು 7-8 ವರ್ಷಗಳಿಂದ ಆಯ್ತು, ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಪೊರಕೆ ತಗೊಂಡು ಹೆಂಡ ಮಾರೋರ್ಗೆ ಹೊಡಿತಾ ಇದ್ರು. ಏನ್ ತಗೊಂಡು? ಪೊರಕೆ ತಗೊಂಡು. ನಾನು ನೋಡಿದ್ದೀನಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ ಅದನ್ನ. ಜಯಲಲಿತಾ ಅದೇ ಸಂದರ್ಭದಲ್ಲಿ ಇದ್ದಾಗ, ಜಯಲಲಿತಾ ಮತ್ತೆ ಮುಖ್ಯಮಂತ್ರಿ ಆದಾಗ ಒಂದೇ ದಿವಸದಲ್ಲಿ ಸುಮಾರು 500-1000 ಹೆಂಡದ ಅಂಗಡಿಗಳಿಗೆ ಕ್ಲೋಸ್ ಮಾಡಿಸಿದ್ಲು ಆ ಅಮ್ಮ. ಇವತ್ತು ಎಲ್ಲಿ ನೋಡಿದ ಜಾಗದಲ್ಲಿ ಇವತ್ತು ಹೆಂಡದ ಅಂಗಡಿಗಳಿವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಾಗಲ್ಲ, ನಿಮ್ಮೂರಲ್ಲಿ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಗಂಡಂದಿರು ಅಥವಾ ಗಂಡಸರು, ಮನೆಯಲ್ಲಿ ಏನೋ ಗಂಡಸರು ಹಾಳಾಗ್ತಾ ಇದ್ದಾರೆ ಕುಡಿದು ಅಂದ್ರೆ, ಹೆಣ್ಣು ಮಕ್ಕಳು ನಾವೊಂದು ಇಟ್ಕೊಂಡಿದೀವಿ, ಬಾಯಲ್ಲಿ ಶೀಟಿ, ಕೈಯಲ್ಲಿ ಲಾಟಿ. ಆ ತರಕ್ಕೆ ನೀವು ಪೊರಕೆನೋ ಲಾಟಿನೋ ಹಿಡ್ಕೊಂಡು ಇವತ್ತು ಹೋರಾಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವ್ರ್ಯಾರು ದಪ್ಪ ಚರ್ಮದ ಕಗಮರು. ನಿಮ್ಮ ಏನು ಆಗ್ಲೇ ಹೇಳ್ತಾ ಇದ್ರು, ಗಿರಿಗೆ ಕೇಳಿಸ್ಬೇಕು ನಮ್ಮ ಕೂಗು ಅಂತ. ಎಲ್ಲಿಗೆ? ಗಿರಿಗೆ. ನರಿಯ ಕೂಗು ಗಿರಿಗೆ ಕೇಳಿಸಿತೆ ಅನ್ನೋದನ್ನ ಇಟ್ಕೊಂಡು ಇಲ್ಲಿಂದ ವಿಧಾನಸೌಧಕ್ಕೆ ಕೇಳಿಸ್ಬೇಕು ಅಂತ ವಿಧಾನಸೌಧದ ಮುಂದೆ ಹೋಗಿ ಲಬಲಬ ಬಾಯ್ ಬಡ್ಕೊಂಡ್ರು ಕೇರೆ ಮಾಡೋದಿಲ್ಲ. ನೋಡಿ,
ಎಲ್ಲ ಕೋಟೆ ಕಟ್ಬಿಟ್ಟಿದ್ದಾರೆ. ಕಳೆದ ಸಲ ನೀವು ಯಾರು ಬಂದಿದ್ರೋ ಗೊತ್ತಿಲ್ಲ, ಫ್ರೀಡಂ ಪಾರ್ಕ್ಗೆ ಹೋರಾಟಕ್ಕೆ ನೋಡ್ರಮ್ಮ, ಎಲ್ಲ ಕೋಟೆ ಕಟ್ಬಿಟ್ಟಿದ್ದಾರೆ, ಸರಪಳಿ ಹಾಕ್ಬಿಟ್ಟಿದ್ದಾರೆ. ಇಲ್ಲೊಂದು ಗೇಟ್ ಹಾಕ್ತಾರೆ, ಅಲ್ಲೊಂದು ಗೇಟ್ ಹಾಕ್ತಾರೆ. ಯಾರು ಇಲ್ಲಿಂದ ಕದಲಬಾರದು ಅನ್ನುವಂತ ಒಂದು ಪೊಲೀಸ್ ರಾಜ್ಯ ಬಯಲು ಬಂದು ಕಾಣೆಯನ್ನ ಮಾಡ್ಕೊಂಡಿದ್ದಾರೆ. ಹೋಗ್ಲಿ, ಅದು ತೆಗೆದು ವಿಧಾನಸೌಧದ ಮುಂದೆ ಹೋದ್ರೆ ಈ ಎಲ್ಲಾ ಜನ ಹಣಕ್ಕೋ ಹೆಂಡಕ್ಕೋ ಓಟ್ ಹಾಕೋರು, ದರ್ವೇಸಿಗಳು ಅಥವಾ ಬಡವರು. ಇವರು ಎಲೆಕ್ಷನ್ ಟೈಮಲ್ಲಿ ಹಣ ಕೊಟ್ರೆ ಓಟ್ ಹಾಕ್ತಾರೆ, ಇವ್ರ ಮಾತೇನು ಕೇಳೋದು, ನಮ್ದೇ ನಾವು ಮಾಡೋಣ ಅಂತ ಮಾಡ್ತಾರೆ. ಹಾಗಾಗಿ ಏನಾಗುತ್ತೋ ಬಿಡುತ್ತೋ ರಾಜಕೀಯ, ಓಟುಗಳು ಗೊತ್ತಿಲ್ಲ. ಆದ್ರೆ ಸಾಧ್ಯವಾದಲ್ಲೆಲ್ಲ ನೀವು ಎಲ್ಲೆಲ್ಲಿ ಹೋರಾಟಕ್ಕೆ ಹೋಗ್ತಿರೋ KRS ಪಕ್ಷ ನಿಮ್ಮ ಜೊತೆಗೆ ಬರುತ್ತೆ. ನಾವು ಮಾಡಿದಂತ ಹೋರಾಟಕ್ಕೆ ಮದ್ಯ ನಿಷೇಧ ಆಂದೋಲನದ ಅನೇಕ ಪ್ರಮುಖರು, ಕಾರ್ಯಕರ್ತೆಯರು, ಹೋರಾಟಗಾರ್ತಿಯರು ಬಂದು ಬೆಂಬಲ ಕೊಟ್ಟಿದ್ದೀರಾ. ನಮ್ಮ ಪಾದಯಾತ್ರೆಯಲ್ಲಿ ಬೆಂಬಲ ಕೊಟ್ಟಿದ್ದೀರಾ. ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿದ್ದಾಗ ನಿಧನರಾದಂತ ಲಿಂಗೇಗೌಡರು ಅವರು ಬಸವ ಕಲ್ಯಾಣದಿಂದ ಇಲ್ಲಿ ತನಕ, ಇಲ್ಲಿರೋ ಒಂದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ತನಕ 950 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬಂದ್ರು ಮದ್ಯ ನಿಷೇಧ ಆಗಬೇಕು ಅಂತ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ. ನಾವು ಎಲ್ಲಿಂದ ಮದ್ದೂರಿನಿಂದ ಆದಿಚುಂಚನಗಿರಿ ಬೆಟ್ಟ ತನಕ ಪಾದಯಾತ್ರೆ ಮಾಡಿದ್ವಿ ಮದ್ಯ ನಿಷೇಧ ಆಗಬೇಕು ಅಂತ. ಅದೇ ರೀತಿಯಲ್ಲಿ ನಿಮ್ಮ ಜೊತೆಲಿ ಪಾದಯಾತ್ರೆಯಲ್ಲಿ ಬಂದು ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ. ನಿಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇರುತ್ತೆ. ಮತ್ತೆ ನೀವು ಅಂತ ಹೋರಾಟಗಳನ್ನ ಹಮ್ಮಿಕೊಂಡಾಗ ನಮಗೆ ತಿಳಿಸಿ, ನಾವು ಒಂದು ತಂಡವನ್ನ ಕಟ್ಟಿಕೊಂಡು ಬರ್ತೀವಿ. ನಾನು ವಿದ್ಯಾ ಪಾಟೀಲು ಸೇರಿದಂತೆ, ಸ್ವರ್ಣಕ್ಕನೂ ಸೇರಿದಂತೆ ಹಲವರಿಗೆ ಮಾತಾಡಿದ್ದೆ. ನಮ್ದೊಂದು ಜನಚೈತನ್ಯ ವಾಹನ ಇದೆ. ನೀವೊಂದಷ್ಟು ಜನ ಬಂದ್ರೆ ನಾವೊಂದಷ್ಟು ಜನ ಹೋಗಿ ಎಲ್ಲೆಲ್ಲಿ 10 ಗಂಟೆಗೆ ಮೊದಲು ಬಾಗಿಲು ತೆಗಿತಾನೋ ಬಾರು, ಅವನ ಮುಂದೆ ಅಂಗಡಿ ಮುಂದೆ ನಾವು ಧರಣಿ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅದನ್ನ ನಿಲ್ಲಿಸಬೇಕು. ಅಕ್ರಮಗಳನ್ನ ನಿಲ್ಲಿಸೋಣ. ಈ ನಿಷೇಧ ಮಾಡೋದಕ್ಕಾಗುತ್ತೋ ಇಲ್ವೋ, ಅಕ್ರಮಗಳನ್ನ ನಿಲ್ಲಿಸ್ತಾ ಹೋಗೋಣ ಅಂತ. ಹಾಗಾಗಿ ಅಂತ ಹೋರಾಟಗಳನ್ನ ನೀವು ಯಾವತ್ತಾದ್ರೂ ಹಮ್ಮಿಕೊಂಡ್ರೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ, ಸಾರಾಯಿ ಬೇಡ, ಶಿಕ್ಷಣ ಬೇಕು. ಸಾರಾಯಿ ಬೇಡ, ಶಿಕ್ಷಣ ಬೇಕು. ಬೀರು ಬೇಡ, ನೀರು ಬೇಕು. ಮದ್ಯ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಹೆಂಡ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಡತನ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಅವೆಲ್ಲ ಅಂತ ಒಳ್ಳೆಯ ಕರ್ನಾಟಕವನ್ನ ನಿರ್ಮಿಸೋಣ ಅಂತ ಕೇಳ್ಕೊಳ್ತಾ, ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ನಮಸ್ಕಾರ. ಥ್ಯಾಂಕ್ ಯು.